ಈ ಒಂದು ಸಂದರ್ಭದಲ್ಲಿ ನಾವು ದೇವರ ವಾಕ್ಯ ನಾವು ಧ್ಯಾನ ಮಾಡ್ತಾ ಇರುವಾಗ ಓಡಾಡಬೇಡ್ರಿ ಯಾರಿಗೂ ಜರ ಸ್ವಲ್ಪ ಸಮಯ ಮಾತ್ರ. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 15ನೇ ಅಧ್ಯಾಯದಾಗ 33ನೇ ವಚನ 34ನೇ ವಚನ ಮಾತ್ರ ನಾವು ಓದ್ಕೊಂಬರಿ. ದಯಮಾಡಿ ಎಲ್ಲರೂ ಒಂದು ವೇಳೆ ವಾಕ್ಯದ ಕಡೆ ಲಕ್ಷ್ಯ ಕೊಡ್ರಿ. ವಾಕ್ಯ ಕೇಳಿ ಒಂದು ವೇಳೆ ಅಧ್ಯಾಯ ವಚನಗಳನ್ನು ಬರ್ಕೊಂಡು ನಂಗಾದ್ರ ಒಂದು ವೇಳೆ ನನಗೆ ಹೇಳಕ್ಕ ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದು. ಒಂದು ವೇಳೆ ನಿಮ್ಮ ಮನೆಗೆ ಹೋಗಿ ನೀವು ಓದ್ಕೊಂಡ್ರೆ ನಿಮ್ಗೆ ಇನ್ನೂ ಹೆಚ್ಚಾಗಿ ಅದ್ರ ಮರ್ಮಗಳು ನಿಮಗೆ ಗೊತ್ತಾಗ್ತಾವ. ತೆಗೆದ್ರೆ ಮೊದಲನೇ ಕೊರಿಂಥೆ 15ನೇ ಅಧ್ಯಾಯದಾಗ 33ನೇ ವರ್ಷದಿಂದ ನಾವು ವಾಕ್ಯ ಧ್ಯಾನ ಮಾಡಿರಿ, ಪ್ರಾರ್ಥನೆ ಮಾಡ್ಕೊಂಬರಿ. ತಲೆಬಾಗಿ ಸರಿ, ಕಣ್ಮುಚ್ಚಾರಿ, ಪ್ರಾರ್ಥನೆ ಮಾಡ್ಕೊಂಬರಿ. ಪರಿಶುದ್ಧವಾಗಿರುವ ದೇವರೇ ಎಸಯ್ಯ, ನಿಮಗೆ ವಂದನೆಗಳು ತಂದೆಗೋ ಪ್ರಭಾ. ಯೌವನದಲ್ಲಿರುವ ಮಕ್ಕಳಿಗೋಸ್ಕರವಾಗಿ ಈ ಒಂದು ದಿನ ಪ್ರಭಾ ನಿಮ್ಮನ್ನು ಸ್ತುತಿಸುವಂತೆ ಆರಾಧಿಸುವಂತೆ ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇಗೋ ಪ್ರಭಾ, ತಿರುಗಿ ವಾಕ್ಯ ಧ್ಯಾನ ಮಾಡುವಾಗ ಪ್ರಭಾ ನಮಗೆ ಬೇಕಾಗಿರುವ ಅಯ್ಯ ವಿವೇಕವು, ತಿಳುವಳಿಕೆಯು, ಭಯ ಮತ್ತು ಭಕ್ತಿಯು ಅಯ್ಯ ನಿಮ್ಮ ವಾಕ್ಯದಿಂದ ಪ್ರಭಾ ನಮ್ಮನ್ನು ಬದಲಾವಣೆ ಮಾಡ್ತೀರಿ ಎಂಬುದಾಗಿ ಅಯ್ಯ ನಾವು ನಂಬುತ್ತೇವಯ್ಯ. ಈ ವಾಕ್ಯವು ನಮ್ಮ ಜೀವಿತಗಳು ಬದಲಾಯಿಸಬೇಕು. ಈಗ ಪ್ರಭಾ ನಮ್ಮ ಸಮಸ್ಯೆಗಳು ಬದಲಾಯಿಸಬೇಕು ಅಯ್ಯ. ಒಂದು ಒಳ್ಳೆ ಒಂದು ಸ್ಥಿತಿಗೆ ಬರುವಂತೆ, ನಿಮ್ಮ ಮಗಳು ನಿಮ್ಮ ಮಗನಾಗಿ ಜೀವಿಸುವಂತೆ ನಮ್ಮೆಲ್ಲರಿಗೂ ನೀವು ಸಹಾಯ ಮಾಡಬೇಕಾದ್ದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್ ಆಮೇನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 15ನೇ ಅಧ್ಯಾಯದಾಗ 33ನೇ ವಚನ. ಒಂದು ವೇಳೆ ಯಾರ್ಯಾರು ತೆಗೆದ್ರಿ ನೀವು ಜೋರಾಗಿ ಓದಬಹುದು. ಯಾರಾದ್ರೂ ಜೋರಾಗಿ ಓದು. ಮೋಸ ಹೋಗಬೇಡರಿ, ದುಷ್ಟ ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಹಲ್ಲೆಲೂಯಾ. ಈ ಲೋಕದಾಗ ಇಲ್ಲಿ ಪೌಲ ಜನರಿಗೆ ಹೇಳ್ತಕ್ಕಂಥ ಮಾತೇನದ ಅಂದ್ರ ಮೋಸ ಹೋಗಬೇಡಿ ಅಲ್ಲ. ಹೆಂಗದಂತ ಅಲ್ಲ, ಮೋಸ. ನಾವು ಮೋಸ ಯಾವಾಗ ಹೋಯ್ತೇವೆ ಗೊತ್ತದ? ಯಾವಾಗ ಹೋಯ್ತೇವೆ ನಾವು ಮೋಸ? ಯಾವಾಗಾದ್ರೂ ನಾವು ಇನ್ನೊಬ್ಬರಿಗೆ ನಾವು ನಂಬುತ್ತೇವೋ, ಆ ನಂಬಿ ಅವರು ನಮ್ಮ ಮೇಲೆ ಇರ್ತಕ್ಕಂಥ ವಸ್ತು ನಾವು ಕೊಡುತ್ತೇವೋ, ಅವ್ರು ಹೇಳಿನಪ್ಪ ಅಥವಾ ನಾವು ಮಾಡುತ್ತೇವೋ, ಅವ್ರಿಗೆ ನಾವು ತಿಳ್ಕೊಂಬಂತ ರೀತಿಯಲ್ಲಿ ಅವ್ರಿಗೆ ನಾವು ಗುರುತಿಡುವಂತ ಸಂದರ್ಭದಲ್ಲಿ ಖಂಡಿತವಾಗಿ ನಾವು ಮೋಸ ಹೋಗ್ತೀವಿ. ಇವತ್ತು ಲೋಕದಾಗ ಎಷ್ಟೋ ಜನರ ಭಯಂಕರವಾದ ರೀತಿಯಲ್ಲಿ ಖಾಲಿ ಮೋಸ ಹೋಗ್ತಾರ ಮೋಸ ಹೋಗ್ತಾರ ಮೋಸ ಹೋಗ್ತಾರ. ಅದಕ್ಕೆ ಬಿಟ್ಟು ಮತ್ತೇನಿಲ್ಲ. ಎಷ್ಟೋ ಸ್ನೇಹಿತರದಾಗ, ಅಣ್ಣ ತಮ್ಮರದಾಗ, ಅಕ್ಕ ತಂಗಿಯರ್ದಾಗ, ಎಷ್ಟೋ ಜನರು ಅವಸರದಾಗ ಮೋಸ ಹೋಗ್ತಾರ. ಅದ್ರ ಕಡೆಯಲ್ಲಿ ಹೇಳ್ತದ ಮೋಸ ಹೋಗಬೇಡ್ರಿ ಅಲ್ಲ. ಹೆಂಗಂತದು ನಾಳೆ ಸಾಯ್ತೇವಲ್ಲ, ಮೋಸ ಹೋಗಬೇಡಿರಿ. ದುಷ್ಟ ಸಹವಾಸ. ಯಾವ ಸಹವಾಸ? ದುಷ್ಟನ ಸಹವಾಸ. ಹೇಳ್ತಾರೊಂದು ಮಾಡ್ತಾರೊಂದು, ಒಳಗೊಂದಿರ್ತದ ಹೊರಗೊಂದಿರ್ತದ. ಅದು ತೋರ್ಸ್ಕೊಳಕ್ಕಾಗಲ್ಲ. ಖಾಲಿ ಮೆಚ್ಚಿಸ್ತಾರ. ಎದುರ್ತಕ್ಕಂಥ ಜನರಿಗೆ ತನ್ನ ಅವಸರಗಳು ತೀರಿಸ್ಕೊಂಬ ಕಡೆಯಿಂದ ಖಾಲಿ ಮೆಚ್ಚಿಸ್ತಾರ ಅಷ್ಟೇ. ಮೆಚ್ಚಿಸಿ ಒಂದು ಸಲ ಮೋಸ ಮಾಡಿದ್ರು ಅಂದ್ರ ಅಥವಾ ಸಾಯ್ಬೇಕು ಅಥವಾ ಸರಿಸ್ಕೊಂಡು ದೇವರೇ ನೀನೇ ನನಗೆ ಸಹಾಯ ಮಾಡಪ್ಪ ಅಂತೇಳಿ ದೇವ್ರ ಪಾದ ಹಿಡಿಬೇಕು. ಅದಕ್ಕೆ ಬಿಟ್ಟು ಮತ್ತೊಂದು ಹಾದಿ ಅವರಿಗೆ ಇರಲ್ಲ. ಇರ್ತದ ಮತ್ತೆಂತ ಸದಾಚಾರವನ್ನು ಕೆಡಿಸುತ್ತದೆ ಇಂಥ. ಆಮೇಲೆ ನಿಮ್ದ ಚುಟ್ಟು ನೀತಿವಂತರಾಗಿರಿ, ಪಾಪವನ್ನು ಬಿಟ್ಟು ಬಿಡಿರಿ ಅಂತ.
ಮೊಟ್ಟ ಮೊದಲಾಗಿ ಈ ವಾಕ್ಯಗಳು ಪಾಪ ಬಿಡಿರಿ, ಕರೆಕ್ಟ್ ಎಲ್ಲ ಬೀಳಕ್ಕಾಗ್ಲತ್ತದ, ಎಲ್ಲ ಬೀಳಕ್ಕಾಗ್ಲತ್ತದ, ಖರೆ ಪಾಪ ಮಾತ್ರ ಬೀಳಕ್ಕಾಗ್ಲತ್ತದ. ಯಾರಾದ್ರೂ ಪಾಪ ಬಿಡೋದ್ರು ಅವ್ರು ಖಂಡಿತವಾಗಿ ಮೋಸ ಹೋಗ್ತಾರ. ಯಾವ ವಿಷಯದಾಗ ಮೋಸ ಹೋಗ್ತಾರಂದ್ರ ಇದರಿಂದ ಅದು ಲೆಕ್ಕ ಇಲ್ಲ. ಎಲ್ಲ ವಿಷಯದಾಗ ಸಂಪೂರ್ಣವಾಗಿ ಮನುಷ್ಯ ಮೋಸ ಹೋಗ್ತಾನ. ಆ ಮೋಸ ಹೋಗದಪ್ಪ ಏನ್ ಮಾಡ್ಬೇಕಂದ್ರ ಸಂಪೂರ್ಣವಾಗಿ ಪಾಪ ಮಾತ್ರ ಬಿಡ್ಬೇಕು. ಮತ್ತೇನಂತ, ದೇವರ ವಿಷಯದಲ್ಲಿ ಜ್ಞಾನವೂ ಇಲ್ಲ, ನಿಮಗೂ ನಾಚಿಕೆ ಹುಟ್ಟಬೇಕೆಂದು ಇದನ್ನು ಹೇಳುತ್ತೇನೆ. ಕೋರಂತಿ ಎಂಬ ಒಂದು ಪಟ್ಟಣದಲ್ಲಿರ್ತಕ್ಕಂಥ ಜನರು ಒಬ್ಬರಿಗೊಬ್ಬರು ಮೋಸ ಮಾಡ್ಕೊಳ್ತಾರ, ಒಬ್ಬರಿಗೊಬ್ಬರು ಅವಮಾನ ಪಡಿಸ್ಕೊಳ್ತಾರ, ಒಬ್ಬರಿಗೊಬ್ಬರು ಹಾಳು ಮಾಡ್ಕೊಳ್ತಾರ. ಅಲ್ಲಿರ್ತಕ್ಕಂಥ ಜನರು ಭಯಂಕರವಾದ ಸ್ಥಿತಿಯಲ್ಲಿ ಆ ಸಂದರ್ಭದಲ್ಲಿ ಆ ಕೋರಂತದಲ್ಲಿ ಹೋಗಿ ಈ ದೈವ ಸೇವಕರು ಹೇಳ್ತಕ್ಕಂಥ ಮಾತು ಎಷ್ಟೋ ಜನರು ಕಿವಿ ಕೊಟ್ಟು ಕೇಳ್ಯಾರ, ಮನ್ಸಾರ ನಂಬ್ಯಾರ. ನಂಬಿಕೆ ಸೇಂದ್ರ ದೇವರ ಕಡೆ ತಿಳ್ಕೊಂಡು ದೇವರ ಚಿತ್ತದನುಸಾರವಾಗಿ ಜೀವಿಸ್ಬೇಕು. ಅವ್ರೇನಂದ್ರ ಸಿದ್ಧವಾಗ್ಯಾರ. ಹಲ್ಲೆಲೂಯಾ. ಏನ್ ಸಿದ್ಧವಾಗಿಲ್ಲ? ಮೋಸ ಹೋಗ್ಬೇಕಂದ್ರೆ ನಾವು ಎದಕ್ಕೋ ನೋಡಿ ಮೋಸ ಆಯ್ತು, ಯಾರು ಏನಾರ ಕೊಡ್ತಾರಂದ್ರೆ ಮೋಸ ಆಯ್ತು ಅಲ್ಲ, ಯಾರನ್ನ ಏನಾರ ಮೆಚ್ಚಿಸ್ತಾರ ನಾವು ಮೋಸ ಹೋಯ್ತು. ಮೋಸ ಹೋಗೋದಪ್ಲೆ ನಮಗೆ ನಾವು ಕಾಪಾಡಬೇಕಂದ್ರ ನಾವು ಹ್ಯಾಂಗಿರ್ಬೇಕು, ನಮ್ಮ ಆಲೋಚನೆಗಳು ಹೆಂಗಿರ್ಬೇಕು, ನಮ್ಮ ದೃಷ್ಟಿ ನಮ್ಮ ಸ್ವಭಾವ ಹೆಂಗಿರ್ಬೇಕು ಅಂತಂದ್ರ ಕೇವಲ ದೇವರಿಗೆ ಇಷ್ಟವಾಗಿರ್ತಕ್ಕಂಥ ಆಲೋಚನೆಗಳು ಆ ಉದ್ದೇಶಗಳು ನಮ್ಮಲ್ಲಿದ್ರು ಮಾತ್ರ ಅದಕ್ಕೆ ನಾವು ಸರಿಯಾದ ರೀತಿ ನಾವು ನಡೀಲಕ್ಕೆ ಸಾಧ್ಯದ. ಮತ್ತೇನಂತ ಇಲ್ಲಿ ಆದಿಕಾಂಡ ಭಾಗದಾಗ 39ನೇ ಅಧ್ಯಾಯ 6ನೇ ವಚನದಿಂದ ನಾವು ವಾಕ್ಯ ಧ್ಯಾನ ಮಾಡಿರಿ. ಆದಿಕಾಂಡ ಭಾಗದಾಗ ಆದಿಕಾಂಡ 39ರಾಗ 6ನೇ ವಚನ. ಅವನು ತನ್ನ ಆಸ್ತಿಯನ್ನೆಲ್ಲ ಯೋಸೇಫನ ವಂಶಕ್ಕೆ ಒಪ್ಪಿಸಿದನು. ಇವನು ತನ್ನ ಬಳಿಯಲ್ಲೇ ಇದ್ದದರಿಂದ ತಾನು ತಿನ್ನುವ ಆಹಾರ ಒಂದನ್ನೇ ಹೊರತು ಬೇರೆ ಯಾವುದನ್ನು ಚಿಂತಿಸಲಿಲ್ಲ. ಹಲ್ಲೆಲೂಯಾ. ದೇವರು ಸನ್ನಿಧಾನದಲ್ಲಿ ದೇವರಿಗೆ ನಂಬಿರ್ತಕ್ಕಂಥ ವ್ಯಕ್ತಿ ದೇವರ ಮೇಲೆ ವಿಶ್ವಾಸ ಹೆಂಗಿಟ್ಟನಂದ್ರ ತನ್ನ ತಾಯಿ ತಂದೆಲಿಂದ ದೂರ ಮಾಡಕ್ಕೆ ಇರ್ತಕ್ಕಂಥ ತನ್ನ ಅಣ್ಣತಮ್ಮರು ನಂಬಿರ್ತಕ್ಕಂಥ ಜನರ ಆತಗೆ ತುಂಬಾ ಮೋಸ ಮಾಡಿಬಿಟ್ಟಾರ. ತುಂಬಾ ಮೋಸ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಈ ದೇಶದಾಗ ಐಗುಪ್ತ ದೇಶದಾಗ ಹೋಗಿ ಆ ರಾಜ್ಯಕ್ಕೆ ಏನಂತಂದ್ರೆ ಒಬ್ಬ ಗುಲಾಮಾಗಿ ಆತನ ಮೇಲೆ ಉಳ್ಕೊಂಡನ. ಕಡೆಗೆ ಆತನ ಮೇಲೆ ಇರ್ತಕ್ಕಂಥ ಜ್ಞಾನ, ಆತನ ಮೇಲೆ ಇರ್ತಕ್ಕಂಥ ಭಯ ಭಕ್ತಿ ಹೆಂಗದ ಅಂದ್ರ ಅದ್ಭುತವಾಗಿ ಅದ. ಅದು ಯಾರ ಹೇಳೋದು ಕೇಳಿ ಮಾಡಂತ ವ್ಯಕ್ತಿ ಅಲ್ಲ. ಯಾರ ಹೇಳಿದ್ರು ಮೊದಲು ದೇವರಿಗೆ ಪ್ರಾರ್ಥನೆ ಮಾಡಿ ದೇವರ ಸನ್ನಿಧಿಯಲ್ಲಿ ವಿಚಾರ ಮಾಡ್ತಾನ. ಇದು ಒಳ್ಳೇದ, ಇದು ಕೆಟ್ಟದ, ದೇವರೇ ನನಗೆ ನೀನು ತಿಳಿಸು ಅಂತ ಎಲ್ಲ ಅಲ್ಲಿ ಪರೀಕ್ಷೆ ಮಾಡಿ ದೇವರು ಏನಾದ್ರೂ ಹೇಳ್ತಾರೋ ಅದು ಮಾಡ್ಲಕ್ಕ ಮಾತ್ರ ಆ ವ್ಯಕ್ತಿ ಸಿದ್ಧವಾಗಿರ್ತಾನ. ಆ ಸಿದ್ಧವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಈ ರೀತಿಯಾಗಿ ವಾಕ್ಯ ಹೇಳ್ತಾ ಏನ್ ಹೇಳ್ತದಂತ ಅವನು ತನ್ನ ಆಸ್ತಿಯನ್ನೆಲ್ಲ ಯೋಸೇಫನ ವಶಕ್ಕೆ ಒಪ್ಪಿಸಿದನು. ಇವನು ತನ್ನ ಬಳಿಯಲ್ಲೇ ಇದ್ದದರಿಂದ ತಾನು ತಿನ್ನುವ ಆಹಾರ ಒಂದನ್ನೇ ಹೊರತು ಬೇರೆ ಯಾವುದನ್ನು ಚಿಂತಿಸಲಿಲ್ಲ. ಇದಲ್ಲದೆ ಯೋಸೇಫನು ರೂಪದಲ್ಲಿಯೂ ಮುಖಭಾವದಲ್ಲಿಯೂ ಸುಂದರನಾಗಿದ್ದನು. ಹೀಗಿರುವಲ್ಲಿ ಅವನ ದಣಿಯು ಹೆಂಡತಿಯು ಅವನ ಮೇಲೆ ಕಣ್ಣು ಹಾಕಿ ತನ್ನೊಡನೆ ಸಂಗಮಕ್ಕೆ ಕರೆದಳು. ಹಲ್ಲೆಲೂಯಾ. ದುಷ್ಟತನ ಯಾವಾಗ ಮನುಷ್ಯ ಹ್ಯಾಂಗ ಮೋಸ ಹೋಯ್ತಾನ ಯಾರಿಗೆ ಕೊನೆ ಇಲ್ಲ. ಖರೆ ಮೋಸ ಮಾತ್ರ ಖಂಡಿತವಾಗಿ ಹೋಯ್ತಾನ. ನಮ್ಗೆ ನಾವು ಜಾಗೃತವಾಗಿ ಇಟ್ಕೊಂಡೇವಂದ್ರ, ನಮ್ಗೆ ನಾವು ಕಾಪಾಡ್ಕೊಂಡೇವಂದ್ರ ನಾವು ದೇವ್ರ ಮುಂದೆ ನಾವು ಮುಖ ತೋರ್ಸ್ಲಕ್ಕ ನಮಗೊಂದು ಯೋಗ್ಯತೆ ಅದ. ಅನೇಕ ನೀತಿವಂತರ ಮುಂದೆ ಹೋಗಿ ನಾವು ತಲೆ ಎತ್ತಿ ಮಾತಾಡ್ಲಕ್ಕ ನಮಗೊಂದು ಯೋಗ್ಯತೆ ಅದ. ಆದ್ರೆ ಇಲ್ಲಿ ಏಷಪ್ಪನಿ ಹ್ಯಾಂಗನ ಅಂದ್ರ
ಯೇಸಪ್ಪನು ಹ್ಯಾಂಗನ ಅಂದ್ರ ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ವ್ಯಕ್ತಿ ಅದ. ಅವನ ಮುಖ ಭಾವ ಆಗ್ಲಿ, ಅವನ ಶರೀರ ಭಾವ ಆಗ್ಲಿ, ಅವನ ವಿಚಾರಗಳಾಗ್ಲಿ, ಅವನ ಒಂದು ನಡವಳಿಕೆಗಳಾಗ್ಲಿ, ಅವನ ಭಯ ಭಕ್ತಿಗಳಾಗ್ಲಿ, ಅದ್ರ ಮೇಲೆ ಏನಂದ್ರ ಎಷ್ಟೋ ಜನರು ಬಿದ್ದು ಹೋಯ್ತಾರ. ಬಿದ್ದು ಹೊಕ್ಕಸಿ ಯಾವ ದೇಶದಾಗ ರಾಜ್ಯ ಎಲ್ಲದರ ಮೇಲೆ ಒಂದು ಅಧಿಕಾರಿಯಾಗಿ ನೇಮಿಸನು. ಆ ಸ್ಥಳದಲ್ಲಿ ಆ ರಾಜ್ಯನ ಹೆಂಡತಿ ಏನ್ ಹೇಳ್ತಾಳ? ಅಷ್ಟು ಅಲಂಕಾರ, ಅಷ್ಟು ಸುಂದರ, ಅಷ್ಟು ಯೌವನ, ತುಂಬಾ ಯೌವನದಲ್ಲಿ ಇರ್ತಕ್ಕಂಥ ವ್ಯಕ್ತಿಯನ್ನ ಅವನಿಗೆ ಯಾರು ದಕ್ಕಿಲ್ಲ. ತಂದ ಕಸಿ ಹೊಡೆದು ಬಾಯ್ದಾಗ ಬಿಡಾಕಿ ತಂದು ಮಾರಾಕಿದ್ರ ದೇವ್ರ ದಯ ಅವನಿಗೆ ಸಿಕ್ಕದ, ದೇವ್ರ ಪ್ರೀತಿ ಅವನ ಸಂಗದ. ಅದ್ರ ಕಡೆದು ದೇವ್ರು ಏನ್ ಮಾಡ್ಯಾರ ಅಂದ್ರ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಮಾಡ್ಯಾರ, ಒಂದು ಒಳ್ಳೆ ಯಜಮಾನಾಗಿ ಮಾಡ್ಯಾರ. ಆ ವ್ಯಕ್ತಿ ಮಾತು ಐಗುಪ್ತ ದೇಶದ ಜನರು ಎಲ್ಲರೂ ಕೇಳಪ್ಲೆ ಸಹಾಯ ಮಾಡ್ಯಾರ. ಅವಾಗ ಆ ವ್ಯಕ್ತಿ ನಿಜವಾಗ್ಲು ಪ್ರತಿ ಒಂದು ವಿಷಯದಲ್ಲಿ ಆ ಧ್ವನಿ, ಆ ಹೆಣ್ಮಗಳು, ಆ ರಾಜನ ಹೆಂಡತಿ, ಆಕೆಗೆ ಯಾರ್ದು ಭಯ ಇಲ್ಲ, ಮತ್ತ ಆಕೆಗೆ ನಾಚಿಕೆ ಬಿ ಇಲ್ಲ. ಒಂದು ಮಾತಿನಾಗ ಹೇಳ್ಬೇಕಾದ್ರೆ ಆಕೆಗೆ ಏನಿಲ್ಲ, ನಾಚಿಕೆ ಬಿ ಇಲ್ಲ. ಯಾಕೋ ಗೊತ್ತಾ? ಮಗನಂತ ವಯಸ್ಸಿನಲ್ಲಿ ಇರ್ತಕ್ಕಂಥ ಸಣ್ಣ ವಯಸ್ಸಿನ ಮಗನ ಮೇಲ ಅಂತ ದುಷ್ಟತನ, ಅಂತ ದುಷ್ಟ ಸ್ವಭಾವ, ಅಂತ ದುಷ್ಟ ವಿಚಾರ ಅವನ ಮೇಲೆ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲು ಬಹಳ ಅವಮಾನ. ಮತ್ತೇನಂತ ಹೋದ್ರಿ? ಕಂಟಿನ್ಯೂ. ಆದರೆ ಅವನು ಒಪ್ಪದೆ, ನನ್ನ ದಣಿಯು ತನ್ನ ಆಸ್ತಿಯನ್ನೆಲ್ಲ ನನ್ನ ವಶಕ್ಕೆ ಒಪ್ಪಿಸಿ, ನಾನು ಇರುವುದರಿಂದ ಮನೆಯೊಳಗೆ ನಡೆಯುವ ಯಾವ ಕೆಲಸವನ್ನು ಚಿಂತಿಸದೇ ಇದ್ದಾನೆ. ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ. ನೀನು ಅವನ ಧರ್ಮ ಪತ್ನಿವಾದದ್ದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ. ಹಲ್ಲೆಲೂಯಾ. ಏನಂತ? ಕೇವಲ ನೀವೊಬ್ಬ ರಾಜನ ಹೆಂಡತಿ ಆಗಿದೆ ಅಂತ ಕೃಷಿ ಗರ್ವ ಪಡಿಬೇಡ. ನಿನ್ನ ಅಧೀನದಲ್ಲಿ ಬರ್ತಕ್ಕಂಥ ವ್ಯಕ್ತಿ ನಾನಲ್ಲ. ಯಾಕ ಗೊತ್ತಾ? ನನಗೆ ನಂಬಿರ್ತಕ್ಕಂಥ ವ್ಯಕ್ತಿ ಹಣ, ನನ್ನ ಭರೋಸಾ ಮಾಡಿರ್ತಕ್ಕಂಥ ವ್ಯಕ್ತಿ ಹಣ. ಆ ವ್ಯಕ್ತಿಗೆ ನಾನೇನಾದ್ರೂ ಮೋಸ ಮಾಡಲೆ? ಪರಲೋಕದಲ್ಲಿರ್ತಕ್ಕಂಥ ದೇವರಿಗೆ ನಾವು ವಿರೋಧವಾಗಿದೆ ಅಂತ ಕೆಲಸನ ಎಂದಿಗೂ ಮಾಡಲ್ಲ ಅಂತ ಕೆಸನ್ ಹೇಳಿದಾಗ ನಿಜವಾಗ್ಲು ಇದೇ ರೀತಿಯಾಗಿ ಮತ್ತ ಮತ್ತ ಮತ 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 ಮತ್ತ ಭೇಟಿಯಾಗಿನಾಗ, ಕೈದಾಗಿ ಸಿಕ್ಕಿನಾಗ ಬಾ ಅಂತ ಕೆಸಂದ್ರೆ ಕರೀತಕ್ಕಂಥ ಆ ದುಷ್ಟ ಹೆಣ್ಣು ಮಗಳಿಗೆ ಎಷ್ಟೋ ಸಲ ತಪ್ಪಿಸಿಕೊಂಡು ಹೋಗ್ಯಾನ. ಕಡೆಗೆ ಒಂದಾನು ಒಂದ್ ದಿನ ಹಿಂಗ ಬಂದದ. ದೊಡ್ಡ ಯಾರುದೇ ಇಲ್ಲ, ಕೆಲವು ಜನರು ಮಾತ್ರ ಕೆಲಸದವ್ರು ಹರ. ದೊಡ್ಡ ಯಾರಿಗಿಲ್ಲ, ಎಲ್ಲರೂ ಹೊಂಟೋಗ್ಯಾರ ಕೆಲಸದ ಮೇಲೆ ಅವಸರಲ್ಲಿದ್ದು. ಅಂತ ಸಂದರ್ಭದಲ್ಲಿ ಏಷಪ್ಪ ಒಂದು ಅವಸರ ಇತ್ತು. ಏನು ಅವಸರದ ವಸ್ತುವನ್ನು ತಗೊಳಕ ಆ ರಾಜ್ಯದ ಒಂದು ಮನೆಗೆ ಅಂದ್ರ ಬರ್ಬೇಕಾಯ್ತು. ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಯಾಕೆ ನೋಡಿ ಏನ್ ಮಾಡ್ತಾಳೆ ಗೊತ್ತಾ? ಜಬರ್ದಸ್ತಿ ಅಂದ್ರೆ ಹಿಡ್ಕೊಂಡು ಕಷ್ಟಂದ್ರ ಬಾ ಅಂತ ಕಷ್ಟದ ಹಿಡಿದಿನಾಗ ನಿಜವಾಗ್ಲು ಆ ವ್ಯಕ್ತಿ ಏನ್ ಮಾಡಿನ ಗೊತ್ತಾ? ತನಗೂ ತಾನು ತಪ್ಪಿಸ್ಕೊಳಕ ಪ್ರಯಾಸ ಪಡ್ತಾನ, ತನಗೂ ತಾನು ಕಾಪಾಡ್ಕೊಳಕ್ಕೆ ಅಂದ್ರೆ ಪ್ರಯಾಸ ಪಡ್ತಾನ. ದೇವರ ಮಗನಾಗಿ ಜೀವಿಸ್ಲಿಕ್ಕೆ ಅಂದ್ರೆ ಇಷ್ಟಪಡ್ತಾನ. ಈ ಲೋಕದಲ್ಲಿ ನನಗೊಂದು ಒಳ್ಳೆ ಹೆಸರು ಬೇಕು. ಆ ಹೆಸರು ಹೋಯ್ತು ಅಂತಂದ್ರ ಈ ಲೋಕದಾಗ ನಾ ಇದ್ದರು ಬಿ ಸತ್ತಿದಪ್ಲೇನೆ ತನಗೆ ತಾನು ಈ ವಿಚಾರಗಳು ಮಾಡಿಕೊಂಡು ಆಕಿನ ಒಂದು ಭಯಕ್ಕಂದ್ರೆ ಭಯ ಪಡಲೇ ತನಗೆ ತಾನು ಅಂದ್ರೆ ಅಧಿಕ ಕಷ್ಟಂದ್ರ ದೇವರಿಗೆ ಮೆಚ್ಚುಗೆ ಆಗಿರುವ ರೀತಿಯಲ್ಲಿ ಅಂದ್ರೆ ಬಿಟ್ಕೊಂಡು ಏನ್ ಮಾಡಿನ ಓಡಿ ಹೋಗ್ಲಾಕ್ ಪ್ರಯಾಸ ಪಟ್ರ. ಆ ಹೆಣ್ಮಕ್ಳಿಗೆ ಮಾಮೂಲಿ ಇಲ್ಲ, ಅಂಗಿ ಹಿಡಿದು ಎಳೆದ್ರು ಅಂಗಿನೇ ಹರಿದು ಹೋಗ್ಯದ. ಆ ಕಡೆ ಅಕ್ಕಿ ಎಳ್ದು ಈ ಕಡೆ ಇವಾಗ ಎಳ್ದಾನ. ಅಂಗಿ ಮಾತ್ರ ಹರಿದು ಕಸಿ ಆಕಿನ ಕೈದಾಗ ಹೋಗ್ಯದ. ಅಂಗಿ ಹೋದ್ರು ಪರವಾಗಿಲ್ಲ, ಕನಕೆ ನಾನು ಇಜ್ಜತ್ತು ನನಗೆ ಬೇಕು, ನನ್ನ ಮಾನ ಮರ್ಯಾದೆ ನಾನು ಕಾಪಾಡ್ಕೋಬೇಕು ಅಂತೇಳಿ ಏನ್ ಮಾಡಿ ನಂಗೆ ಗೊತ್ತಾ? ನನಗೂ ತಾನು ತಪ್ಪಿಸ್ಕೊಂಡ್ ಕಶಂದ್ರ ಸಂಪೂರ್ಣವಾಗಿ ಓಡಿ ಹೋಗ್ಯಾನ.
ಆ ಓಡಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗಲೂ ಆ ವ್ಯಕ್ತಿ ತನ್ನ ಮಾನ ಮರ್ಯಾದೆ ಕಾಪಾಡಿಕೊಳ್ಳೋಣ. ಕಡೆಗೆ ಆ ವ್ಯಕ್ತಿಗೆ ಭಯಂಕರವಾಗಿರ್ತಕ್ಕಂಥ ಒಂದು ದೊಡ್ಡ ಅವಮಾನ ಆಯಿತು. ಆ ವ್ಯಕ್ತಿ ಏನ್ ಮಾಡ್ಯಾರ, ಅವ್ರು ಹೋಗಿ ಕಸಿ ಏನ್ ಮಾಡ್ಯಾರಿ, ಜೈಲಿನ ಹಾಕ್ಯಾರ. ಜೈಲಿನ ಹಾಕಿದ್ರಿ ಪರವಾಗಿಲ್ಲ ಅಂದರ, ಏಸೋ ಪೆಟ್ಟುಗಳು ಹೊಡೆದ್ರಿ ಪರವಾಗಿಲ್ಲ ಅಂದರ. ಆ ಜೈಲಿನ ಹೋಗಿ ತನ್ನ ಗೌರವ ಕಾಪಾಡ್ಕೊಳ್ಳೋಣ, ತನ್ನ ಮರ್ಯಾದೆ ಕಾಪಾಡ್ಕೊಳ್ಳೋಣ, ತನ್ನ ದೇವರಿಗೆ ಮಹಿಮೆ ಪಡಿಸೋಣ. ಇವತ್ತು ನಮ್ಮ ದೇವರಿಗೆ ಮಹಿಮೆ ಪಡಿಸ್ಲಕ್ಕ ಅದನ್ನ ದಮ್ಮು ನಂಬಲಿ, ಅದನ್ನ ಧೈರ್ಯ ನಂಬಲಿ, ಅದನ್ನ ನಮ್ಮ ಅವಸರ ಕಡಿದು, ಕೇವಲ ನಮ್ಮ ಅವಸರ ಕಡಿದು ಮೋಸ ಮಾಡ್ತಾ ಇದ್ದೆವು ಮತ್ತು ಮೋಸ ಹೋಗ್ತಾ ಇದ್ದಿದ್ದೆವು. ಮೋಸ ಹೋದೆವು ಅಂದ್ರೆ ನಾವು ಎಲ್ಲಿಗೆ ಹೋಗ್ತೇವೆ ಗೊತ್ತದಲ್ಲ. ಆ ಹಾದಿನಿಂದ ನಮ್ಗೆ ನಾವು ತಪ್ಪಿಸ್ಕೊ ಮೂಲಕ ನಾವು ಸಿದ್ಧವಾಗರೆ ಏನು ಬೇಡ. ಒಂದು ವೇಳೆ ಈ ವಿಷಯದಾಗ ನೀವು ಸಂಪೂರ್ಣವಾಗಿ ಅಥವಾ 18, 19, 20ನೇ ವರ್ಷದ ತನ ನೀವು ಮನೆಗೆ ಹೋಗಿ ಓದ್ಕೋರಿ. ಇವೆಲ್ಲ ವಿವರಣೆ ಮಾಡಬೇಕಾದ್ರ ಸಮಯ ಬಹಳ ಐತದ. ಅಷ್ಟು ಸಮಯ ಕೂಡ್ತಕ್ಕಂಥ ಶಕ್ತಿ ಕೆಲವು ಜನರ ಬಳಿ ಇಲ್ಲ. ವಾಕ್ಯ ಚಲೋದ ಪರವಿಲ್ಲ, ಕಡೆಗೆ ಕೂಡ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಇಲ್ಲ. ಅದಕ್ಕೆ ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ. ಮನೆಗೆ ಹೋಗಿ ಇಲ್ಲಿ ನಾ ಹೇಳಿದಕ್ಕಿಂತ ಬಿ ಹೆಚ್ಚಾಗಿ ನೀವು ಒಂದ್ ವೇಳೆ ಬೈಬಲ್ ಬಿಚ್ಚಿ ನೀವು ಓದ್ಕೊಂಡ್ರಿ ಅಂದ್ರ ಅದ್ಭುತವಾಗಿರ್ತಕ್ಕಂಥ ಸತ್ಯದ ರಹಸ್ಯ ನೀವು ಗೊತ್ತು ಮಾಡ್ಕೋತೀರಿ. ಅವಾಗ ನೀವು ದೇವರಲ್ಲಿಂದು ಆಶೀರ್ವಾದ ಹೊಂದ್ಕೋತೀರಿ. ಹಾಲೆಲೂಯಾ. ಏನು ಹೊಂದ್ಕೊಂಬಲ್ರಿ? ಅದೇ ರೀತಿಯಾಗಿ ಇಲ್ಲಿ ನಾವು ನೋಡ್ಬೇಕಾದ್ರ ಕೀರ್ತನೆ ಭಾಗದಲ್ಲಿ 1ನೇ ಅಧ್ಯಾಯ 1ನೇ ವರ್ಷದಾಗ ಏನ್ ಹೇಳ್ತದ್ರಿ? ಜೋರಾಗಿ ಹೇಳ್ರಿ, ತೆಗೆದ್ರೆ. ಯಾಕಂದ್ರ ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ತೆಗಿರಿ, ಓದ್ರಿ, ಧೈರ್ಯ ತಂದ್ಕೋರಿ. ಸೈತಾನಿಗೆ ಎದುರಿಸ್ಲಕ್ಕ, ಸೈತಾನಿಗೆ ಹೊಡಿಲಕ್ಕ, ಸೈತಾನ ಮೇಲೆ ಜಯ ಹೊಂದಲಕ್ಕ ಸಿದ್ಧವಾಗಿರ್ರಿ. ಈ ಸತ್ಯವೇದ ನಾವು ಕೈದಾಗಿರೋ ನಾವು ಏನು ಮಾಡ್ಲಕ್ಕ ಆಯ್ತದ? ಸತ್ಯವೇದ ಕೈದಾಗಿಲ್ಲ ಹೋಯ್ತು ಅಂತ ನಾವು ಏನು ಮಾಡ್ಲಕ್ಕ ಆಗಲ್ಲ. ಹಲ್ಲೆಲೂಯಾ. ಏನಾಯ್ತದ? ಓದ್ರಿ ಒಳ್ಳೆ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕುಂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರಳು ಧ್ಯಾನಿಸುತ್ತಿರುವನೋ ಎಷ್ಟೋ ಅವನು ಎಷ್ಟೋ ಧನ್ಯನು. ಇವತ್ತು ಎಷ್ಟು ಧನ್ಯ, ಈ ಧನ್ಯತೆ ನಮಗೆ ಸಿಗಲಕ್ಕ ಏಸಪ್ಪ ಯಾಕಂಡ್ ನೋಡ್ತಾನಂದ್ರ ಕೇವಲ ದೇವರ ಕಡೆ ನೋಡ್ತಾನ, ಸತ್ಯದ ಕಡೆ ನೋಡ್ತಾನ, ನೀತಿ ಕಡೆ ನೋಡತಾನ, ತನಗೂ ತಾನು ಕಾಪಾಡ್ಕೊಳಕ ಯಾಕಂಡ್ ನೋಡತಾನಂದ್ರ ಕೇವಲ ದೇವರ ಕಡೆ ನೋಡತಾನ. ಈ ಲೋಕದ ಕಡೆ ನೋಡತ್ತಿಲ್ಲ, ಈ ಲೋಕದ ವೈಭವ ಕಡೆ ನೋಡತ್ತಿಲ್ಲ, ಯಾರಿಗೋ ಅಂಜಿಕಸಿ, ಯಾರಿಗೋ ಭಯಪಟ್ಟು ಪಾಪ ಮಾಡತ್ತಿಲ್ಲ. ಅದಕ್ಕೆ ಮೋಸ ಮಾಡಬೇಡ್ರಿ, ಮೋಸ ಹೋಗ್ಬೇಡ್ರಿ. ಅದಕ್ಕೆ ತನಗೂ ತಾನು ಕಾಪಾಡಿಕೊಳ್ಳಕ ಏನು ಮಾಡ್ಯಾನ್ರಿ? ಸಿದ್ಧವಾಗ್ಯಾನ. ಪರವಾಗಿಲ್ಲ, ಹೊಡೆದ್ರು ಹೊಡೆಯಲ್ರಾಕ, ಅಂದ್ರ ಅಮ್ಮಲ್ರಾಕ, ಪರವಾಗಿಲ್ಲ. ಕರೆಕ್ಟ್, ನಾ ಮಾತ್ರ ಪಾಪ ಮಾಡಲ್ಲ ಅಂತ ಚಂದ್ರ ಆ ವ್ಯಕ್ತಿ ಏನ್ ಮಾಡಿನ? ತನಗೂ ತಾನು ಕಾಪಾಡ್ಕೊಂಡ್ ಕಶೇಂದ್ರ ದೇವರಿಗೆ ಮಹಿಮೆ ಪಡಿಸೋಣ. ಐಗುಪ್ತ ದೇಶದಾಗ ದೊಡ್ಡ ಹೆಸರು ಸಂಪಾದನೆ ಮಾಡಿದ. ಅದನ್ನ ಆ ಹೆಸರು ನಮ್ಗ ಏನಂತ ಹೆಸರು, ಎಂತ ಹೆಸರು ಇರ್ಬೇಕಂತ? ಬಹುಧನಕ್ಕಿಂತಲೂ ಒಳ್ಳೆ ಹೆಸರು. ಆ ಒಳ್ಳೆ ಹೆಸರು ನಾವು ಕಾಪಾಡ್ಕೊಂಡ್ರೆ ನಮ್ಮ ಹೆಸರು ಒಳ್ಳೇದಾಗಿರ್ತದೆ. ಇಲ್ಲೋದ್ರ ಒಣ ಮಾತು ಹೇಳಿದ್ರು ಆಗಲ್ಲ ನಮ್ಮ ಹೆಸರು ಒಳ್ಳೇದಂತ ಹೇಳ್ತೀವಿ. ನಮ್ಮ ಹೆಸರಿಗೆ ಒಳ್ಳೇದು ಮಾಡ್ಕೋಬೇಕಂದ್ರ ನಮ್ಮ ಕ್ರಿಯೆಗಳ ಮೂಲಕವಾಗಿ ನಮಗೆ ನಾವು ತಗ್ಗಿಸಿಕೊಂಡು ಆ ರೀತಿಯಾಗಿ ನಾವು ನಡ್ಕೊಂಡು ಹೋದ್ರು ಮಾತ್ರ ನಮಗೆ ಒಳ್ಳೆಯ ಹೆಸರು ಬರ್ತದ. ಇಲ್ಲ ಹೋದ್ರ ಆ ಹೆಸರು ನಮಗೂ ಎಂದಿಗೂ ಬರದು. ಏನು ಬರ್ತದ? ಬರ್ಲಕ್ ಸಾಧ್ಯ ಅದನ? ಹೋದರೆ ನ್ಯಾಯಸ್ಥಾಪಕರು 14ನೇ ಅಧ್ಯಾಯ 1ನೇ ವಚನ ಓದ್ತೀರಿ.
ತೆಗೆದಿರೆ ನ್ಯಾಯಸ್ಥಾಪಕರು 14ನೇ ಅಧ್ಯಾಯ 1ನೇ ವಚನ. ಸೊಲೊಮೋನನು ಘಟ್ಟ ಇಳಿದು ತಿಮ್ಮ ಊರಿಗೆ ಹೋಗಿ ಅಲ್ಲಿ ಫಿಲಿಪ್ಪರ ಹೆಣ್ಣುಗಳಲ್ಲಿ ಒಬ್ಬಳನ್ನು ಕಚ್ಚಿ ಹೋದ್ರಿ, ಚಂದ ಹೋದ್ರಿ. ನೋಡಿ ತಿರುಗಿ ತಂದೆ ತಾಯಿಗಳ ಬಳಿಗೆ ಬಂದು ಅವರಿಗೆ, ನಾನು ನಿಮ್ಮ ಊರಿನಲ್ಲಿ ಒಬ್ಬ ಫಿಲಿಸ್ಟರ ಹೆಣ್ಣನ್ನು ನೋಡಿದ್ದೇನೆ, ಆಕೆಯು ನನಗೆ ಮದುವೆ ಮಾಡಿಕೊಳ್ಳಿರಿ ಹಲ್ಲೆಲೂಯಾ. ಎಂದು ಹೇಳಿದ. ಏನ್ ಹೇಳ್ಕೊಂಡ್ರಿ? ಈ ಲೋಕದಾಗ ಸತ್ಯ ಸಾಮ್ಸನ್ ಹಿಡಿದು ಇದೇನ್ ನಡೀತದ. ಆ ಕಾಲದಾಗ ಆತ ಹೋಗಿ ತಾಯಿ ತಂದೆಗೆ ಏನು ಬೆಳತಾನ. ನಾವೊಬ್ಬಕ್ಕೆ ಹುಡುಗಿ ನೋಡಿದೆ, ಆ ಹುಡುಗಿ ಅಂದ್ರೆ ನನಗೆ ಬಹಳ ಇಷ್ಟ, ನಾನು ಆಕೆಗೆ ಮದುವೆ ಆಗ್ಬೇಕು, ನೀವು ಹೋಗಿ ಆಕೆಗೆ ಮಾತಾಡ್ರಿ ಅಂತ ಅನ್ನತಾರ. ಕಡೆಗೆ ತಾಯಿ ತಂದೆ ಏನು ಹೇಳ್ತಾರೆ ಗೊತ್ತಾ? ಹೇ ಬುದ್ಧಿಗೇಡಿ, ನಿನಗ್ಯಾಕೋ ಬುದ್ಧಿ ಇಲ್ಲ? ಸುನ್ನತಿ ಇಲ್ಲ ಅಂತ ಜನರು ಹೆಣ್ಣಿಗೆ ಅಂತವ್ರು ಮದುವೆ ಮಾಡ್ಕೋತೆ ಅಂತೇನೋ, ಛೀ ನೀಚ ಅಂತ ಕಿಶನ್ ಬೈದ್ ಕಸಿ ಬ್ಯಾಡೋ. ನಮ್ಮ ಬಂಧು ಬಳಗದರ್ಗ ಬಹಳಷ್ಟು ಹೆಣ್ಮಕ್ಳಾರ, ಬೇಕಾಗಿನ ಹುಡುಗಿಗೆ ನೀನು ನೋಡು, ನಾವು ಹೋಗಿ ಮಾತಾಡ್ತೇವು, ನಾವು ಮದುವೆ ಮಾಡ್ತೇವು ಅಂತ ಅಂತಾರೆ. ಕರೆಕ್ಟ್ಗೆ ಬೇಡ 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 ಬೇಡ, ನಾ ಆಕೆಗೆ ಮೆಚ್ಚಿದ್ದೇನೆ, ಆಕೆ ನನಗೆ ಬಹಳ ಇಷ್ಟ, ನೀವು ಆಕೆಗೆ ಮಾತಾಡ್ಬೇಕಂತ ಕೇಸಂದ್ರ ಹೇಳ್ತಾನ. ಸುನ್ನತಿ ಇಲ್ಲದವ್ರು ಅಂದ್ರೆ ಏನು ಗೊತ್ತಾ? ದೇವರು ಭಯ ಇಲ್ಲ, ದೀಕ್ಷಾ ಸ್ಥಾನ ಇಲ್ಲ, ತಗ್ಗಿಸುವ ಸ್ವಭಾವ ಇಲ್ಲ, ದುಷ್ಟ ಜನರು, ಮೂರ್ಖ ಜನರು, ಗರ್ವದಿಂದ ಜೀವಿಸ್ತಕ್ಕಂಥ ಜನರು. ತಾಯಿ ಹ್ಯಾಂಗಾರನೋ ಅದು ಅವ್ರಿಗೆ ಖುನ ಇಲ್ಲ. ಇದ್ದಂಥ ಸ್ಥಿತಿಯಲ್ಲೇ ನಮ್ಮಪ್ಪಲೇ ಯಾರಿಲ್ಲ ಎಂಬ ಸ್ಥಿತಿಗೆ ಬಂದವರು. ಅದಕ್ಕೆ ಇಲ್ಲಿ ಈ ರೀತಿಯಾಗಿ ಹೇಳಿದಾಗ ತಾಯಿ ತಂದೆ ಏನಂತಾರೆ ಗೊತ್ತಾ? 16ನೇ ಅಧ್ಯಾಯ 1ನೇ ವಚನ 2ನೇ ವಚನ ಹೋದ್ರಿ. ಅದ್ರಾಗೆ ಆಕೆ ಸಂಸೋನನ ಮುಂದೆ ಒಳತಾ, ನೀನು ನನ್ನನ್ನು ಪ್ರೀತಿಸಿಲ್ಲ, ದ್ವೇಷಿಸ್ತೀನಷ್ಟೇ, ನನ್ನ ಜನರಿಗೆ ಒಟ್ಟನ್ನು ಹೇಳಿದಿ, ಅದರ ಅರ್ಥವನ್ನು ನನಗೆ ಹಲ್ಲೆಲೂಯಾ. ತೊಂದರೆಪಡಿಸಿದವು. ಸಾಮ್ಸನ್ ಬಳಿ ಇಂಥ ಶಕ್ತಿ ಅದ, ಇಂಥ ಸಾಮರ್ಥ್ಯ ವ್ಯಕ್ತಿ ಅದ, ಪೂರಾ ಫಿಲಿಸ್ಟ್ ಜನರ ಪರಿಶನರ. ಆ ದೇಶದಾಗಿರ್ತಕ್ಕಂಥ ಎಲ್ಲ ರಾಜ್ಯದಾಗಿರ್ತಕ್ಕಂಥ ಜನರು, ಸೂರರು, ವೀರರು, ಇವನು ಮುಂದೆ ಎಲ್ಲರೂ ವೇಸ್ಟ್ ಆಗ್ಯಾರ, ವೇಸ್ಟ್. ಅಂತ ಶಕ್ತಿ ಇವನು ಬಲ್ಲ. ಹೇಳಿಕೆ ಮಾಡ್ಬೇಕೇನು? ತಾಯಿ ತಂದೆ ಬ್ಯಾಡಂದಿನ ಮಾತಿಗೆ ಮೀರಿ ತನಗಿಷ್ಟ ಇದ್ದಂತ ಹುಡುಗಿ ಮೆಚ್ಚಿ ಆ ಹುಡುಗಿಗೆ ನಾನು ಮದುವೆ ಆಗಬೇಕು ಅಂತ ಹೇಳಿ ಅಲ್ಲಿ ಮುಂದಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಏನ್ ಜರಗತ್ತಂತ ಅಲ್ಲಿ ಗೊತ್ತಾ? ಏನ್ ಜರಗದಂತ್ರಿ? ಭಯಂಕರವಾದ ರೀತಿಯಲ್ಲಿ ಅದು ಅಲ್ಲಿ ಕಾರ್ಯ ಜರುಗತ್ತದ. ಈ ಕಾರ್ಯದಲ್ಲಿ ನೋಡ್ಬೇಕಾದ್ರ ಮೋಸ ಹೋಗ್ಲತ್ತನ. ಯಾಕಂದ್ರ 16ನೇ ಅಧ್ಯಾಯ 19ನೇ ವಚನ ಹೋದ್ರೆ, ಆಕೆಯು ಸಂಸೋನನ್ನು ತನ್ನ ತೊಡೆ ಮೇಲೆ ಮಲಗಿಸಿಕೊಂಡು ಅವನಿಗೆ ನಿದ್ರೆ ಹತ್ತಿದಾಗ ಒಬ್ಬ ಮನುಷ್ಯನಿಂದ ಅವನ ತಲೆಯ 7 ಜಡೆಗಳನ್ನು ಬೋಳಿಸಿ ಅವನನ್ನು ದುರ್ಬಲಪಡಿಸಿದಳು. ಅವನ ಶಕ್ತಿ ಹೋಯಿತು. ತನ್ನ ಶಕ್ತಿ ಮೇಲೆ ಬಹಳ ಗೌರವ ಇತ್ತಲ್ಲ, ಬಹಳ ಗರ್ವ ಪಡಿತನು ತನ್ನ ಶಕ್ತಿ ಮೇಲೆ, ತನ್ನ ಬುದ್ಧಿ ಮೇಲೆ, ತನ್ನ ಧನ ದೌಲತ ಮೇಲೆ, ತನ್ನ ಮೆಜಾರಿಟಿ ಮೇಲೆ, ತನ್ನ ಗುಂಪಿನ ಮೇಲೆ, ತನ್ನ ಅಣತುಂಬರ ಮೇಲೆ ಬಹಳ ಹೆಚ್ಚಿಸ್ಕೊತಾರ ಬಹಳ ಜನರು. ನನ್ನ ಬಲಿದಂತ ಶಕ್ತಿ ಯಾರು ಬಿ ತೆಗೆದ್ರು ಅಂತ ಕೇಸಂದ್ರ ಅಂದುಕೊಂಡನ. ಕಡಿಕೆ ಇದರ ನೀವು ಕಂಟಿನ್ಯೂ ಸುಮಾರು 14ನೇ ಅಧ್ಯಾಯ ಹಿಡಿದು ಕಂಟಿನ್ಯೂ 16ನೇ ಅಧ್ಯಾಯ ಕಂಟಿನ್ಯೂ ನೀವು ಮಾಡ್ಕೊರಿ, ಅಲ್ಲಿ ನಿಮಗೆ ಸಿಗ್ತದ. ಅಲ್ಲಿ ವಾಕ್ಯ ಹೇಳ್ತದೆ ಏನಂತಂದ್ರ, ಒಬ್ಬ ಸೂಳಿಯ ಸಾಹಸದಲ್ಲಿ ಹೋಗಿ ಅಲ್ಲಿ ಕಾಲ ಕಳೀತಾ ಇದ್ದೀನಂತ, ರಾತ್ರಿ ಎಲ್ಲ ಕಾಲ ಕಳ್ಕಸಿ ಬರ್ತೀನಂತ. ಅಲ್ಲಿರ್ತಕ್ಕಂಥ ಫಿಲಿಸ್ಟ್ ಜನರು ಏನು ಮಾಡ್ಯಾರಂದ್ರ, ನಿನ್ನ ಮನೆಗೆ ಸಾಮ್ಸನ್ ಹೊಂಟಾನಲ್ಲ
ಆ ವ್ಯಕ್ತಿಗೆ ನಮ್ಮ ಕೈ ಹಿಡಿಕೊಟ್ಟುರ ನಾವು ನಿನಗೆ ಎಲ್ಲರೂ ಕಾಲ್ ಕಸಿ ಒಂದೊಂದು ₹1,000 ಕೊಡ್ತೇವೆ ಅಂತ ಕಿಶನರು ಒಪ್ಕೊಂಡವ್ರಂತ. ಅಂತ ಸಂದರ್ಭದಲ್ಲಿ ಆಕೆ ಪೀಡಿಸ್ತಾಳ, ಕಾಡಿಸ್ತಾಳ. ಇಲ್ಲಿ ಏನ್ ಕೇಳ್ಕೊಳಕ್ ಹೊನದ, ನಿನ್ನ ಶಕ್ತಿ ಎಲ್ಲದ ಹೇಳು ಅಂತಂದ್ರ ಹೊಸ ಕುಂಡಿ ತೆಗೆದು ಕಸಿ ಅದನ್ನು ಹಗ್ಗ ಹೊಸದು ಅದನ್ನ ಕಟ್ಟಿದ್ರ ನಾ ಬಲಹೀನನಾಯ್ತೇನೆ ಅಂದಳ. ಹಂಗೆ ಕಟ್ಟೆಳ ಫಿಲಿಸ್ಟರಿಗೆ ಕಡ್ದಳ. ಸಾಮ್ಸನ್ ಫಿಲಿಸ್ಟರ್ ಬಂದ ನೋಡು ಅಂದ, ಕಡ್ಕೊಂಡ್ ಕಸಿ ಹೊಂಟೋಗ್ಯಾನ ಹೊಡೆದ್ ಕಸಿ ಮತ್ತ ಬಂದನ. ಮತ್ತ ಹಂಗೆ ಮಾಡ್ಯಾನ. ಹಂಗೆ ಮಾಡಿದ್ರು ಮತ್ತ ಏನ್ ಮಾಡ್ಯಾಳಕಿ, ನೀನ್ ನನಗೆ ಯಾಕೆ ಸುಳ್ಳು ಹೇಳಿದೀನಿ, ನನಗೆ ಪ್ರೀತಿ ಮಾಡಲಿ ಅಂತೇಳಿ ಕಸಿ ಆಕೆ ನಟನ ಮಾಡ್ತಿಲ್ಕಿ. ಇವ ಮತ್ತ ಏನ್ ಮಾಡ್ಯಾನ, ಮತ್ತ ಸುಳ್ಳು ಹೇಳ್ಕಸಿ ಅವನೇ ಹಗ್ಗಲಿ ನಾ ಕಡ್ದ್ರ ನಾ ಬಲಹೀನ ಆಯ್ತು ಅನ್ನೋದು ಕಡಿಗೆ ಮತ್ತ ಕಟ್ಟಳ. ಮತ್ತ ಕಡಿಕಸಿ ಏನ್ ಮಾಡ್ಯಾಳ, ಸಾಮ್ಸನ ಫಿಲಿಸ್ಟಿಯವ್ರು ಬಂದ್ರೆ ಹೇಳು ಅಂತಂದಳ. ಕಡ್ಕೊಂಡ್ ಕಸಿ ಹೊಂಟು ಹೋಗ್ಯಾಳ. ಹಿಂಗೆ ಎಷ್ಟೋ ಸಲ ಮೋಸ ಮಾಡ್ಯಾಳ. ಎಷ್ಟೋ ಸಲ ಮೋಸ ಮಾಡಿದ್ರಲ್ಲ. ಈ ಸಾಮ್ಸನಗ ಮೋಸ ಹೋಗ ರಾಟಿ ಬಿದ್ದಿತ್ತು ಅವನಿಗೆ. ಯಾಕೋ ಗೊತ್ತಾ, ಆಕೆನ ಕೈದಾಗ ಮೋಸ ಹೋಗ್ಬೇಕಾಗಿತ್ತು. ಆಕೆನ ಕೈದಾಗ ಮೋಸ ಹೋಗಿ ಅವ ಸಾಯ್ಬೇಕಾಗಿತ್ತು. ಯಾಕಂದ್ರೆ ದೇವರಿಗೆ ಇಷ್ಟ ಇಲ್ಲಂತ ಕೆಲಸ ಯಾರಾದರೂ ಮಾಡ್ತಾರೋ ಖಂಡಿತವಾಗಿ ಅವ್ರು ಏನ್ ಮಾಡ್ತಾರ, ಮೋಸ ಹೋಗ್ತಾರ. ಏನು ಮೋಸ ಹೋಗಲ್ಲ, ಖಂಡಿತವಾಗಿ ಮೋಸ ಹೋಗ್ಬೇಕಾದ. ಆದ್ರೆ ಈ ರೀತಿಯಾಗಿ ಪೀಡಿಸುವಾಗ ಹೇಳಲಂತ ರಹಸ್ಯ ಏನು ಮಾಡಿನ, ಹೇಳಲಂತ ರಹಸ್ಯ ಏನು ಮಾಡಿನ ಹೇಳಬೇಕಾದ್ರ ಆಕೆ ಏನು ಮಾಡಿ ಹೇಳಿದ್ರ ಗೊತ್ತಿನ ದಿನ ರಾತ್ರಿ ತನ್ನ ತೊಡಿ ಮೇಲೆ ಮಂಗಿಸಿ ಅವನಿಗೇನು ಮಾಡ್ಯಾಳ, ತಲೆ ಮೇಲೆ ಕೈ ಆಡಿಸ್ಕೋತ, ಮುಖದ ಮೇಲೆ ಕೈ ಆಡಿಸ್ಕೋತ, ಮೈ ಮೇಲೆ ಕೈ ಆಡಿಸ್ಕೋತ ಅವನಿಗೆ ಪೂರ ಏನು ಮಾಡ್ಯಾಳ ಫುಲ್ ನಿದ್ದೆ ಹತ್ತಪ್ಲೆ ಮಾಡಕ್ಕಿನಾಗ ಸಾಮ್ಸನ ನೀ ನನಗೆ ಪ್ರೀತಿ ಮಾಡ್ತಾ ಇಲ್ಲ ಅಂತ ಕೇಳ ನಿದ್ದಿಗಣ. ಮಾಡ್ತೇನೆ ಅಂದ. ಮತ್ತೆ ನನಗೆ ಖರೆ ಹೇಳು ಅಂದ. ಖರೆ ಹೇಳು ಅಂತ ನಿದ್ದಿಗಣಗೆ ಏನು ಮಾಡಿನ, ಖರೆ ಹೇಳಕ್ಕ ಅಲ್ಲ, ನಿದ್ದಿಗಣಗೆ ಏನು ಮಾಡಿನ, ಖರೆ ಹೇಳಕ್ಕ. ಖರೆ ಹೇಳಿನಾಗ ನೋಡ್ರಿ ಅವನ ತೆರೆ ಮೇಲೆ ಕೂದಲು ಕಮರ್ಸ್ ಅರ್ಧ ಬೋಡ್ಸನ್ನ ಎಚ್ಚರಿಕೆ ಆಗ್ಬೇಕಾಗಿತ್ತು. ಏನು ಎಚ್ಚರಿಕೆ ಆಗ್ಬಾರ್ದು, ಅದಕ್ಕೆ ಅವನಿಗೆ ಎಚ್ಚರಿಕೆ ಆಗಲ್ಲಪ್ಲೆ. ಆಕಿ ಓಷ್ಟು ನಂಬಿಸಳ, ಓಟು ಒಪ್ಪಿಸಳ. ಆಕೆಗೆ ಎಷ್ಟೋ ಅಧೀನವಾಗಿ ಸೇರಿದ್ರ, ಎಷ್ಟೋ ಪ್ರೀತಿ ತೋರಿಸಳ. ಆ ಪ್ರೀತಿದಾಗ ಅವೇನಂದ್ರೆ ಮರಳಾಗಿ ಆಕೆಗೆ ನಂಬಿ ಆಕೆ ತೊಡಿ ಮೇಲ ನಿದ್ದೆ ಮಾಡತನ ಅವನ ತೆರೆ ಮೇಲಿನ ಕೂದಲು ಪೂರ ತೆಗೆದು ಹಾಕ್ಯಾರ. ಪೂರ ತೆಗೆದು ಹಾಕಿ ಏನು ಮಾಡಿ ಕೊನದ, ಸಾಮ್ಸನ ಫಿಲಿಸ್ಟಿಯರ್ ಬಂದರು ಅಂದ. ಎದ್ದು ಕಸಿ ಓಡ್ಲಾಕ ನೋಡ್ಯಾನ. ಎದ್ದು ಕಸಿ ಏನ್ ಮಾಡ್ಯಾನ, ಓಡ್ಲಾಕ ನೋಡ್ಯಾನ. ಆಗ್ಯದ ತಾಯಿ ತಂದೆ ಮಾತು ಕೇಳಿದ್ರೆ ಇಂಥ ಪರಿಸ್ಥಿತಿ ಬರ್ತಿತ್ತು ಅವನಿಗೆ. ತಾಯಿ ತಂದೆ ಮಾತು ಒಂದ್ ವೇಳೆ ಕೇಳಿದ್ರ ಮಾತು ಕೇಳಿದ್ರ ಅವನ ಶಕ್ತಿ ಯಾಕೆ ಹೋಯ್ತಿತ್ತು, ಅವ ಯಾಕೆ ಆಕಿನ ಕೈದಾಗ ಮಜಬೂರ್ ಆಯ್ತಿದ. ಅವನಿಗೆ ಹಿಡ್ಕೊಂಡು ಹೋಯ್ತು ಕಸಿ, ಅವನಿಗೆ ಹೊಡೆದು ಅವನ 2 ಕಣ್ಣುಗಳ ಕಿತ್ತಿ ಹಾಕಿಬಿಟ್ಟ. ಅವನ 2 ಕಣ್ಣುಗಳ ಕಿತ್ತಿ ಹಾಕಿಬಿಟ್ಟಿನಾಗ ಅವಾಗ ದೇವರಿಗೆ ಏನಂದಿರ್ಬೇಕು, ಅವನ ಆತ್ಮ ಏನಂದಿರ್ಬೇಕು. ನಮ್ಮ ತಾಯಿ ತಂದೆ ಮಾತು, ನಮ್ಮ ತಾಯಿ ತಂದೆ ಏಟ್ ಹೇಳಿದ್ರಪ್ಪ, ನನಗೆ ಬಹಳ ಸಮಜಾಯಿಸಿದ್ರು. ನನ್ನ ತಾಯಿ ತಂದೆ ಮಾತು ಕೇಳಿದ್ರು ನನಗೆ ಇಂಥ ಪರಿಸ್ಥಿತಿನೇ ಬರ್ತಿದ್ದಿಲ್ಲ. ನನ್ನ ತಾಯಿ ತಂದೆ ನನಗೆ ಬಹಳ ಪ್ರೀತಿ ಮಾಡಿದ. ಯಾವತ್ತು ನನಗೆ ಸಡಲ್ ಅಂತ ಹೇಳಿ ಒಂದು ಪೆಟ್ಟು ಬಿ ಹೊಡೆದಿಲ್ಲ. ಕಡೆಗೆ ನನ್ನ ತಾಯಿ ತಂದೆ ಮಾತು ಕೇಳಲ್ಲ ಹೋದ. ತಾಯಿ ತಂದೆ ಮಾತು ಕೇಳಿದ್ರ ಇವತ್ತು ಈ ಪರಿಸ್ಥಿತಿ ನನಗೂ ಬರ್ತಿದ್ದಿಲ್ಲ. ದೇವ್ರೆ ನಾ ಹ್ಯಾಂಗ ಮಾಡ್ಲಿ ಅಂತ ಕೇಶಂದ್ರ ಮಜಬೂರ್ ಆಗಿಕೊಂತ. ಆ ಪರಿಸ್ಥಿತಿ ಬೇಕಾ? ಆ ಪರಿಸ್ಥಿತಿ ಬೇಕಾದ್ರೆ ನೀವು ಸ್ನೇಹಿತರಿಗೆ ನಂಬ್ರಿ, ಮೋಸ ಮಾಡ್ತಕ್ಕಂಥ ಅಣ್ಣ ತಮ್ಮರಿಗೆ ನಂಬ್ರಿ, ಮೋಸ ಮಾಡ್ತಕ್ಕಂಥ ಜನರಿಗೆ ನಂಬ್ರಿ.
ಅವ್ರ ಸಹವಾಸದಾಗ ಬೆಳೀರಿ. ಎಷ್ಟು ಬೆಳಿತೀರಿ ಬೆಳೀರಿ. ಯಾಕೆ ಗೊತ್ತಾ? ಮೋಸ ಹೋಗ್ಬೇಡ್ರಿ ಹೇಳ್ತಾರ ದೇವರ ವಾಕ್ಯ. ಹೇಳ್ತಾ ಮೋಸ ಹೋಗ್ಬೇಡ್ರಿ. ಕಡೆಗೆ ಮಾಡ್ಬೇಕೇನೋ ಮೋಸ ಮಾಡೋದು ಇವ್ರಿಗೆ ರಾಟಿನೇ ಬಿದ್ದದ. ಮೋಸ ಮಾಡೋ ರಾಟಿ ಬಿದ್ದರು ಮೋಸ ಹೋಗೋದು ಬಿ ಖಂಡಿತವಾಗಿ ಅದು ರಾಟಿ ಇರ್ತದೆ. ಅದಕ್ಕೆ ಕಂಡೆ ದೇವರ ಸನ್ನಿಧಾನದಲ್ಲಿ ಈ ರೀತಿಯಾಗಿ ಕಾರ್ಯ ಜರುಗುವಾಗ ನಾವು ಬಹಳ ಜಾಗೃತವಾಗಿರ್ಬೇಕಾಗಿದೆ. ಬಹಳ ಜಾಗೃತವಾಗಿದ್ದರು ಮಾತ್ರ ದೇವರು ನಮಗೂ ಸಹಾಯ ಮಾಡ್ತಾರ, ದೇವರು ನಮಗೂ ಕಾಪಾಡ್ತಾರ. ಇಲ್ಲ ಹೋದ್ರ ಏನು ಪ್ರಯೋಜನ ಇಲ್ಲ. ನಾವು ಎಷ್ಟು ಜಾಗೃತವಾಗಿದ್ದೀರ ಅಷ್ಟು ನಮಗೆ ಒಳ್ಳೆಯದು. ಎಷ್ಟು ಜಾಗೃತವಾಗಿದ್ದೀರ ಅಷ್ಟು ಒಳ್ಳೆಯದು. ಏನಿಲ್ಲ ಅದನ್ನ ಇಲ್ಲ. ಈ ರೀತಿಯಾಗಿ ನಮಗೆ ನಾವು ಮೋಸ ಹೋಗೋದಪ್ಪಲೆ ನಾವೇನು ಮಾಡ್ತೀವಿ? ನಾವೇನು ಮಾಡೋದು? ನಿಜವಾಗಿ ಈ ರೀತಿಯಾಗಿ ನಾವು ಮೋಸ ಹೋಗಿರೋದ್ರ ಏನು ಲಾಭ ಇಲ್ಲ. ಏನರ ಲಾಭ? ಏನು ಲಾಭ ಇಲ್ಲ. ಈ ಲೋಕದಲ್ಲಿ ನಮ್ಮಿಂದ ಎಷ್ಟು ಆಯ್ತದ ಜಾಗ್ರತ, ಎಷ್ಟು ನಮಗೂ ಕಾಪಾಡ್ಕೊಳಕಾಯ್ತದ ಅಷ್ಟು ಮಾತ್ರ ನಮಗೆ ನಾವು ಕಾಪಾಡ್ಕೊಂಬರಿ. ಒಂದೇಳಿ ನಮಗೆ ನಾವು ಕಾಪಾಡ್ಕೊಂಬಲೆ ಹೋದೆವು ಅಂದ್ರ ನಮಗೆ ಕಾಪಾಡ್ತಕ್ಕಂಥ ಶಕ್ತಿ ಯಾರಿಗೂ ಇಲ್ಲ. ಇನ್ನು ಯಾರಿಗಾರ ಅದನ? ಯಾರಿಗೂ ಇಲ್ಲ. ಅದಕ್ಕೆ ನಾವಿವತ್ತು ಏನು ಮಾಡೋದು? ನಾವು ಮಾಡಬೇಕಾದ್ರ ನಾವೇನು ಮಾಡೋದು? ನಿಜವಾಗ್ಲೂ ವಾಕ್ಯ ಮಾತ್ರ ಹಿಂಗೆ ಹೇಳ್ತದ. ಈ ವಾಕ್ಯದ ಪ್ರಕಾರವಾಗಿ ನಾವು ಜೀವಿಸಬೇಕಾದ್ರ ನಾವೇನು ಮಾಡರೇನು? ಯೇಸಪ್ಪನ ಪ್ಲೇ ಮಾಡರೆ ಏನು? ಸಾಮ್ಸನ್ನ ಪ್ಲೇ ಮಾಡರೆ ಏನು ಮಾಡರೆ ನಾವು? ಇಲ್ಲಿ ದಾವೀದ ರಾಜದವರ ಹೇಳ್ತಾನ, ದುಷ್ಟನ ಸಾಹಸ ಮಾಡಬೇಡ್ರಿ, ದುಷ್ಟನ ಆಲೋಚನೆಗಳು ಮಾಡಬೇಡ್ರಿ. ದುಷ್ಟ ಜನರ ಸಾಹಸ ಧರ್ಮ ನಿಂದ ಕೊರಡನೆ. ಅಂತ ಜನರ ಸಂಘ ಅಸಲು ಕೂಡಬೇಡ್ರಿ, ಏರ್ಬೇಡ್ರಿ, ಮಾತಾಡಬೇಡ್ರಿ, ಅವ್ರ ಸರಿ ಓಡಾಡಬೇಡ್ರಿ ಹೇಳ್ತಾರ. ಯಾಕೆ ಗೊತ್ತಾ? ಅದು ಮನುಷ್ಯಗೆ ಅಂದ್ರೆ ಕೆಡಿಸ್ತಾನ. ತನಗೆ ತಾನು ಕೆಡಿಸ್ಕೋಬೇಕಾದ್ರ ನಮ್ಮ ಸಣ್ಣನ ದೋಸ್ತ ಏನಲ್ಲ, ಅವ ಕೊಂಡ್ರು ಏನಾಯ್ತು, ಅವ್ನು ಸರಿ ಓಡಾಡಿದ್ರು ಏನಾಯ್ತು ಅಂತಂದ್ರೆ ನೀವು ಒಂದಿನ ಕುಡಿಕೆನೆ ಆಯ್ತು. ಕಳ್ಳಂಟಿಗೆ ಮಾಡೋ ದೋಸ್ತಾನ, ಅರೆ ನನ್ನ ಸಣ್ಣನ ಹಿಡಿದು ದೋಸ್ತಾನಲ್ಲ, ನಮ್ಮ ಚಟ್ಟಿ ದೋಸ್ತಾನಲ್ಲ, ಅವ್ನಿಗೆ ಬಿಟ್ಟು ಹೆಂಗ ಅಂತ ಅವ್ನು ಸರಿ ಓಡಾಡು, ಪೊಲೀಸರು ಬಂದು ಹಿಡ್ಕೊಂಡು ಹೋಗ್ತಾರೆ. ಅವ್ನಿಗೆ ಯಾಕೆ ಹಿಡ್ಕೊಂಡು ಹೋಗ್ಲತ್ತೀರಿ ಅಂದ್ರ ಅವ್ನ ಸಂಗ್ ನೀ ಬಿದ್ದೆ ಅಂತಾನ. ನಾ ಸಣ್ಣನ ಹಿಡಿದು ಇದ್ದೆ ಅಂದ್ರ ನಿನಗೆ ಬಿ ಹಿಡ್ಕೊಂಡು ಹೋಯ್ತಾನ. ಏನ್ ಬಿಟ್ಟು ಹೋಯ್ತಾನ? ಹಿಡ್ಕೊಂಡು ಹೋಯ್ತಾನ, ಬಿಟ್ಟು ಹೋಯ್ತಾನ. ದುಷ್ಟ ಜನರ ಸಾಹಸ ಬಿಡ್ರಿ. ಧರ್ಮಕ್ಕೆ ಮೀರಿ ನಡೀತಕ್ಕಂಥ ಜನರಿಗೆ ಸಣ್ಣದಿರ್ಲಿ, ಹಣ್ಣಿರ್ಲಿ, ತಮ್ಮಿರ್ಲಿ, ತನಗ ತಾನು ಕಾಪಾಡ್ಕೊಂಬ ಕಡಿದು ಅವ್ರ ಸಾಹಸನೇ ಬಿಟ್ಕೊಡ್ರಿ. ಸುಳ್ಳು ಹೇಳ್ತಾನ ಅಂತ ಯಾಕೆಂದ್ರೆ ಅವ್ರು ಸಾಹಸ ಮಾಡಿದ್ದಾರೆ. ತಪ್ಪು ಕೆಲಸ ಮಾಡ್ತಾನ ಅಂತಂದ್ರ ಅವ್ನ ಸಾಹಸ ಬಿ ಬಿಲ್ಕುಲ್ ಮಾಡೇಬೇಡ. ಒಂದೇಳಿ ಆ ರೀತಿಯಾಗಿ ಮಾಡಿದ್ರಿ ಅಂದ್ರ ಮೋಸ ಹೋಗೋರು ಯಾರು ಗೊತ್ತಾ? ಯಾರು ನಂಬುತ್ತಾರೋ ಅವ್ರಿಗೆ ಮೋಸ ಹೋಗ್ತಾರ. ಸಾಮ್ಸನ್ನ ಮೇಲೆ ತಾಯಿ ತಂದಿ ಎಷ್ಟೋ ಗರ್ವ ಪಟ್ಟರ. ಯಾಕೆ ಗೊತ್ತಾ? ದೇವರು ನಮ್ಗೆ ಕುಡದಲೇ ಒಬ್ಬ ಮಗನ ಕೊಟ್ಟನ ಕರೆಕ್ಟೆ 10 ಮಂದಿಕಿನ ಬಿ ಹೆಚ್ಚು ಪಟ್ಟನ. ಶಕ್ತಿದಾಗ, ಜ್ಞಾನದಾಗ, ಧೈರ್ಯದಾಗ, ಸಾಮರ್ಥ್ಯದಾಗ, ಅಭಿವೃದ್ಧಿದಾಗ ನನ್ನ ಮಗ ಬಹಳ ಸೂರನ ಅಂದರ. ಯಾವಾಗಾದ್ರೆ ಹೆಣ್ಣಿನ ಮಾತಿನಾಗ ಬಿದ್ದು ಹೋಗಿ ನೀತಿ ಬಿಟ್ಕೊಟ್ಟನು, ತಾಯಿ ತಂದೆ ಮಾತಿಗೆ ಮೀರ್ಯಾನು, ಅವನ 2 ಕಣ್ಣುಗಳು ತೆಗೆಯಲ್ಪಟ್ಟವ. ಏನು ತೆಗೆಯಲ್ಪಟ್ಟಿಲ್ಲ? 2 ಕಣ್ಣುಗಳು ತೆಗೆದ ಮ್ಯಾಲ ಅವನಿಗೆ ಎಷ್ಟು ದುಃಖ ಆಗಿರ್ಬೋದು. ಇದು ನೀವು ಯೌವನದಲ್ಲಿರ್ತಕ್ಕಂಥ ಗಂಡು ಮಕ್ಕಳಾಗಲಿ, ಹೆಣ್ಣು ಮಕ್ಕಳಾಗಲಿ ಜಾಗ್ರತ ಕೇಳಿ. ಮೋಸ ಮಾಡ್ತಕ್ಕಂಥ ಜನರು
ನಿಮಗೆ ಮೋಸ ಮಾಡ್ಲಕ್ಕ ಯಾನ್ ಬಿ ಹೇಳ್ತಾರ. ಕಡೆಗೆ ಅವ್ರ ಮಾತಿಗೆ ನಂಬಿ, ತಾಯಿ ತಂದೆ ಮಾತಿಗೆ ಮೀರಿ, ದೇವರಿಗೆ ತಿರಸ್ಕಾರ ಮಾಡಿ ಹೋದ್ರಿ ಅಂದ್ರೆ ಜಾಗ್ರತ. ದೇಶದಾಗ ನಾವು ನೋಡುತ್ತಿದ್ದೆವು, ಎಷ್ಟೋ ಜನರಿಗೆ ನೋಡುತ್ತಿದ್ದೆವು. ಏನು ಮಾಡಿರಂತ ಒಬ್ಬ ಸಹೋದರ ಮದಿ ಮಾಡ್ಕೊಂಡ್ ಕಸಿ ಮಕ್ಕಳು ಮರುಗಳು ಆಗ್ಯಾವ. ಕಡೆಗೆ ಯಾಕೆ ಒಳಗಿನ ಗುಣಗಳು ಹೋಗಿಲ್ಲ. 17 ವರ್ಷದ ವಯಸ್ಸಿನ ಮಗ ಆಕೆ ಫೋನಿನ ಮೇಲೆ ಮಾತಾಡ್ತಾರೆ ಕೇಳಿ, ಮಮ್ಮಿ ಇದು ನಿಂದು ವಿಚಾರ ಚಂದಿಲ್ಲ, ಹಂಗ ನೀ ಮಾಡಬೇಡ ಅಂತಂದ. ಒಂದ್ ಸಲ ಅಂದನ, 2 ಸಲ ಅಂದನ, ಪ್ಲಾನಿಂಗ್ ಹಾಕ್ಯಾಸಿ ಏನು ಮಾಡ್ಯಾಳ ಅಂದ್ರ, ತೋಲ್ ನಮಗ್ ಮಜಬೂರ್ ಮಾಡ್ತಾರ, ತೋಲ್ ಆಚಾರ ಆಗ್ತದ ಮನ್ಯಾಗ ಅಂತ ಪ್ಲಾನಿಂಗ್ ಹಾಕಸಿ ಏನ್ ಮಾಡ್ಯಾರ ಅಂದ್ರ, ಅವ್ರಿಗೇನಂದ್ರ ಊಟದಾಗ ಮದ್ದು ಹಾಕಿ ಬೇವಸ್ ಮಾಡಿ ಖಾಲಿ ಗಂಡ ಒಬ್ಬಗೆ ಕೊಲ್ಬೇಕಂದ್ರ. ಅದ್ರ बाद ನಾವು ಸುಖವಾಗಿರ್ಬೇಕಂತ ವಿಚಾರ ಮಾಡಿ ಗಂಡ ಒಬ್ಬಗೆ ಕೊಲ್ಬೇಕಂತಂದ್ರ, ಗಂಡ ಹೊಟ್ಟೆ ತುಂಬೋಣ ಮುಕ್ಕೋಣ ಗಂಡ ಹೊಡೆದೈತಾರ, ಬಾಕಿಯವ್ರು ಏನಂದ್ರೆ ಉಂಡಿಲ್ಲ. ಈ 17 ವರ್ಷದ ವಯಸ್ಸಿನಲ್ಲಿ ಮಗ ಅವ ಉಂಡಿಲ್ಲ, ತಂದಿ ಹೊಡಿಲತ್ರಿ ಇವ ಎದ್ದನ ನೋಡ್ಯಾನ. ಬಿಡ್ತಾರ ತಾಯಿನೇ ಹಣ ತನ್ನ ಮಗನಿಗೆ ಹೊಡಿಲಕ್ಕೆ ಎಷ್ಟು ಬಿ ಭಯ ಪಟ್ಟಿಲ್ಲ. ಯಾಕೆ ಗೊತ್ತಾ, ದೇವರಿಗೆ ಇಷ್ಟನಂತ ನಡವಳಿಕೆ ಸ್ವಭಾವದಾಗ ಆಕೆನ ಕಣ್ಣುಗಳು ಕುಡ್ಡಾಗ್ಯಾವ. ಕುಡ್ಡು ಆತ್ಮದ ಕಣ್ಣುಗಳು ಕಾಣಿಸಲತ್ತಿ. ಶಾರೀರಿಕ ಕಣ್ಣಿಲಿಂದು, ಪಾಪದ ಕಣ್ಣಿಲಿಂದು ಏನ್ ನೋಡ್ಯಾಳ ಅಂದ್ರೆ ಪಾಪ ನೋಡ್ಯಾಳ. ಆ ಪಾಪದಾಗ ಸಂತೋಷ ಪಡಿಬೇಕು, ಸುಖವಾಗಿರ್ಬೇಕು ಅಂದ್ಕೊಂಡಲ್ಲ. ನಮ್ಗೆ ಅಡ್ಡ ಆಟಂಕ ಏನು ಬಿ ಇರೋದು ಅಂದ್ಕೊಂಡಲ್ಲ. ಆ ಮಗನಿಗೆ 17 ವರ್ಷದ ಮಗನಿಗೆ ಹೊಡೆದ. ಅವನಿಗೆ ಹೊಡೆದಿದ್ದಲ್ಲ, ಮತ್ತ ಮಕ್ಕಳು ಇನ್ನ 2 ಮಕ್ಕಳು ಅವ್ರಿಗೆ ಎಚ್ಚರಿಕೆ ಆಗ್ಯಾರ. ಒಬ್ಬರಿಗೆ 4 ಮಂದಿ 3 ಮಕ್ಕಳಿಗೆ ತನ್ನ ಯಜಮಾನಿಗ ಸಂಪೂರ್ಣವಾಗಿ ಕೊಲೆ ಮಾಡಿದ. ಏನು ಜೈಶಾಳ ಅದೇ ಜೈಲು ಪಾಲಾಗ. ಗಂಡು ಹೋದ, ಮಕ್ಕಳು ಹೋದಳು, ಒಳ್ಳೆ ಹೆಸರು ಹೋಯ್ತು, ಆಸ್ತಿ ಪಾಸ್ತಿ ಹೋಯ್ತು, ಜೈಲು ಪಾಲಾಗ. ಮೋಸ ಮಾಡಬಾರ್ದು, ಮೋಸ ಹೋಗಬಾರ್ದು. ವಾಕ್ಯ ಹೇಳ್ತದ ಮೋಸ ಹೋಗಬೇಡಿ. ನೀವು ಹೋದ್ರೆ ತನಗೆ ತಾನು ಮೋಸ ಮಾಡಿಕೊಂಡ್ರೆ ಮಾತ್ರ ನಿಮಗೆ ತಪ್ಪಿಸೋರು ಯಾರು ಇಲ್ಲ. ಮೊದಲು ನಿಮಗೆ ನೀವು ಕಾಪಾಡಿಕೊಳ್ಳಕ ನಿಮಗೆ ಯೋಗ್ಯತೆ ಇರಬೇಕು, ಆ ಬುದ್ಧಿ ಆ ಜ್ಞಾನ ಇರಬೇಕು. ಆ ಬುದ್ಧಿ ಆ ಜ್ಞಾನ ನಿಮಗಿದ್ದರೂ ಮಾತ್ರ ನಿಮಗೆ ನೀವು ಕಾಪಾಡಿಕೊಳ್ತೀವಿ. ನಿಮ್ಗೆ ಸೃಷ್ಟಿ ಮಾಡಿ ನೋಡಿ ದೇವರು, ಆ ದೇವರಿಗೆ ನೀವು ಮಹಿಮೆ ಪಡಿಸ್ಲಕ್ಕ ಸಾಧ್ಯವಾಯ್ತದ. ನಿಮಗೆ ಹುಟ್ಟಿಸಲು ಕಾಡಿದ್ದು ದೇವರಿಗೆ ಮಹಿಮೆ ಬರ್ತದ. ನೀತಿಯ ನಿಮಿತ್ತವಾಗಿ ನಡೆದ್ರೆ ಮಾತ್ರ ದೇವರಿಗೆ ಮಹಿಮೆ ಉಂಟಾಗ್ತದ. ಒಂದ್ ವೇಳೆ ನೀತಿಯ ನಿಮಿತ್ತವಾಗಿ ನಡೆದು ಹೋದ್ರಿ ಅಂದ್ರ ದೇವ್ರಿಗೆ ಇಂಥ ಜನರಿಗೆ ಸೃಷ್ಟಿ ಮಾಡಿಬಿಡ್ದು ಅಂತೇಳಿ ದೇವರಿಗೆ ಏನಂತಂದ್ರ ಹೇಳ್ಕೊತಾರ ಮಂದಿ. ಇಂಥ ಜನರಿಗೆ ದೇವ್ರು ಹುಟ್ಟಿಸೋದ್ರೆ ಯಾನಿರ್ತಿತ್ತು ಅಂತ. ದೇವ್ರು ಹುಟ್ಟಿಸಿದ್ದು ಕೆಟ್ಟ ಕೆಲಸ ಮಾಡಕ್ಕಿಲ್ಲ, ಒಳ್ಳೆ ಕೆಲಸ ಮಾಡಕ್ಕೆ ದೇವರು ಸಹಾಯ ಮಾಡ್ತಾರ, ಬಲಪಡಿಸ್ತಾರ. ತಿರುಗಿ ಈ ಒಂದು ಸಂದರ್ಭದಲ್ಲಿ ನಾವು ನೋಡ್ಬೇಕಾದ್ರ, ಈ ಒಂದು ಸಮಯದಲ್ಲಿ ನಾವು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಂಡು ನಾವು ಮುಕ್ತಿಯ ಮಾಡಿಕೊಂಡು ನಾವು ನೆಕ್ಸ್ಟ್ ಸಮಯದಾಗ ಹೋಗಲಿ ಪ್ರಾರ್ಥನೆ ಮಾಡ್ಕೊಂಡು. ಪರಿಶುದ್ಧವಾಗಿರುವ ದೇವರೇ, ನಮಗೆ ಸ್ತೋತ್ರವಾಗಲಿ ದೇವ. ಎಲ್ಲಿವರೆಗೆ ಕರ್ತನೆ ಯೌವನದಲ್ಲಿರ್ತಕ್ಕಂಥ ಮಕ್ಕಳಿಗೋಸ್ಕರವಾಗಿ, ಅವರಿಗೆ ಎಚ್ಚರ ಪಡಿಸೋದಕ್ಕೋಸ್ಕರವಾಗಿ, ಅವರು ತನಗೆ ತಾನು ಕಾಪಾಡೋದಕ್ಕೋಸ್ಕರವಾಗಿ, ವಾಕ್ಯದ ನಿಮಿತ್ತವಾಗಿ ನಮ್ಮೆಲ್ಲರ ಮಧ್ಯದಾಗ ನೀವಿದ್ದು ಮಾತಾಡಿ ಬಲಪಡಿಸೋದಕ್ಕಾಗಿ ನಮಗೆ ಸ್ತೋತ್ರವಾಗಲಿ ಪ್ರಭು. ಈ ವಾಕ್ಯಗಳು ಎಲ್ಲರ ಹೃದಯದಲ್ಲಿ ಇರುವಂತೆ ಅಯ್ಯ ವಾಕ್ಯದ ಪ್ರಕಾರವಾಗಿ ನಡ್ಕೊಂಡು ಹೋಗಿ ಎಲ್ಲರೂ ಪ್ರಭಾ ನಿಮ್ಮ ಮಗ ನಿಮ್ಮ ಮಗಳಾಗಿ ಜೀವಿಸುವಂತೆ ಎಲ್ಲರಿಗೆ ಸಹಾಯ ಮಾಡ್ತಿರೋದು
ಯೇಸುವಿನ ನಾಮದಲ್ಲಿ ಹೇಳಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯ ದೇವರು ನಿಜವಾಗ್ಲೂ ನಮ್ಮೆಲ್ಲರ ಸಲುವಾಗಿ ಕೊಟ್ಟರ. ದಯ ಮಾಡಿ ಈ ವಾಕ್ಯಕ್ಕೆ ಮಾತ್ರ ಯಾರು ತಿರಸ್ಕಾರ ಮಾಡಬೇಡಿ. ಈ ವಾಕ್ಯನೇ ನಿಮಗೆ ಬಲಪಡಿಸ್ತದೆ. ಈ ವಾಕ್ಯನೇ ನಿಮಗೂ ಎಲ್ಲರಿಗೂ ಕಾಪಾಡ್ತದ. ಈ ವಾಕ್ಯನೇ ನಿಮಗೆ ಪರಲೋಕ ರಾಜ್ಯದ ಇದು ಸೇರಿಸ್ತದ. ಒಂದ್ ವೇಳೆ ಈ ವಾಕ್ಯಗಳು ನಿಮ್ಗೆ ಇಷ್ಟವಾಗಿನಾಗದ್ರ ಇನ್ನು ಹೆಚ್ಚಾಗಿ ಅರ್ಥ ಆಗಲಾಗ ದೇವರಿಗೆ ಪ್ರಾರ್ಥನೆ ಮಾಡಿ. ಮತ್ತು ಒಂದ್ ವೇಳೆ ಈ ಯೂಟ್ಯೂಬ್ ಚಾನಲ್ದಾಗ ಅಂದ್ರೆ ನಾವು ವಾಕ್ಯ ಬಿಡ್ತೇವೆ, ಆ ವಾಕ್ಯ ನೀವು ಕೇಳ್ರಿ. ಮತ್ತ ಸ್ನೇಹಿತರಿಗೆ ಕಳ್ಕೊಡ್ರಿ, ನಿಮ್ಮ ಪಕ್ಕದಲ್ಲಿ ತಗದ ಜನರಿಗೆ ಕಳ್ಕೊಡ್ರಿ. ಮತ್ತು ತಪ್ಪಲ್ಲನೆ ಲೈಕ್ ಸರ್ಪ್ರೈಸ್ ಮಾಡ್ಬೇಕಂತೇಳಿ ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತಿದ್ದೇನೆ. ದೇವರು ನಿಮ್ಗೆಲ್ಲರಿಗೂ ಆಶೀರ್ವಾದ ಮಾಡಿ.